ಹಲೋ ಫ್ರೆಂಡ್ಸ್, ಇವಾಗ ನಾನು ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. 4-5 ಚಿಕ್ಕ ಚಿಕ್ಕ ಹಾಗಲಕಾಯಿ ಸಿಪ್ಪೆ ತೆಗೆದು ಬೀಜ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೋಬೇಕು. 2 ಬೆಲ್ಲದ ಅಚ್ಚು, ಅರ್ಧ ಈರುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಈಗ ನೆನೆಸ್ಕೊಬಿಡ್ಬೇಕು. ಇದೆಲ್ಲನೂ ಇದಕ್ಕೆ ಕುಕ್ಕರಿಗೆ ಹಾಕ್ಕೊಂಡ್ಬಿಡ್ಬೇಕು. ಹಿಂಗೆ ನೋಡಿ ಫ್ರೆಂಡ್ಸ್, ಹಾಗಲಕಾಯಿ, ಹುಣಸೆಹಣ್ಣು, ಬೆಲ್ಲ, ಅರ್ಧ ಈರುಳ್ಳಿ ಹಾಕಿದ್ದೀನಿ. ಈಗ ಅರ್ಧ ಟೇಬಲ್ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು, ಈಗ 5 ನಿಮಿಷ ಆಗಿದೆ. ಕುಕ್ಕರಲ್ಲಿ ಇಟ್ಬಿಟ್ಟು 2 ವಿಸಿಲ್ ಹಾಕ್ಕೊಬೇಕು. 2 ವಿಸಿಲ್ ಆಗೋ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಕಪ್ಪು ತೆಂಗಿನಕಾಯಿ ತುರಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಮಾಡ್ಕೊಂಬಿಡ್ಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಇದು ತೆಂಗಿನಕಾಯಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಮೆಂತೆಕಾಳು ಹುರಿದಿಟ್ಟಿರೋದು, ಸ್ವಲ್ಪ ಜೀರಿಗೆ ಹುರಿದಿಟ್ಟಿರೋದು, ಆಮೇಲೆ ಸ್ವಲ್ಪ ಮೆಣಸಿನಕಾಳು ಹುರಿದಿಟ್ಟಿರೋದು, ಧನಿಯಾ ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಡ್ಬೇಕು. ಎಲ್ಲನೂ ಸ್ವಲ್ಪ ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಎಲ್ಲ ಹುರಿದಿರೋದೇ ಇದು. ಇವಾಗ ಇದಕ್ಕೆ ಬ್ಯಾಡಗೆ ಮೆಣಸು ಹುರಿದಿಟ್ಟಿದ್ದೀನಿ ನೋಡಿ. ನಾನು ಈ ಥರ ಹುರಿದು ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಡ್ರೈ ಆಗಿದೆ ನೋಡಿ. ಕಟ್ ಮಾಡಿದ್ರೆ ಈ ಥರ ಹುರ್ಕೋಬೇಕು ಯಾವಾಗಲೂ. ಇವಾಗ ಇದನ್ನ ಹಾಕ್ಕೊತೀನಿ. ಇದು ನಿಮಗೆ ಖಾರ ಇದಕ್ಕೆ ಎಷ್ಟು ಬೇಕೋ ಅದಾದ ಪ್ರಮಾಣದಲ್ಲಿ ಹಾಕ್ಕೊಂಬಿಡಿ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಆದಮೇಲೆ ಇವಾಗ ಇದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡಿ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸೋದೇನು ಬೇಡ, ಯಾಕಂದರೆ ಇದು 1 ವಾರ ಇಟ್ಟರೂ ಏನಾಗಲ್ಲ. ಇದು ಹಾಗಲಕಾಯಿ ಗೊಜ್ಜು ಚೆನ್ನಾಗಿ ಬರುತ್ತೆ. ಅದಕ್ಕೆ ಹೀಗೆ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು. ಈ ಥರ ಬರೋ ಥರ ರುಬ್ಕೊಂಬಿಡ್ಬೇಕು. ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಇಟ್ಕೋಬೇಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಡ್ಬೇಕು. ಬೇವಿನ ಸೊಪ್ಪು, ಈರುಳ್ಳಿ, ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಒಗ್ಗರಣೆಗೆ. ಅದನ್ನ ಹಾಕ್ಕೊಂಡ್ಬಿಡ್ಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ನಾನು ಹಾಗಲಕಾಯಿನ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಅಂದೆಲ್ಲ ಕುಕ್ಕರ್ ಓಪನ್ ಮಾಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇದು.
ನೀರು ಇಷ್ಟಿದ್ರೂ ಓಕೆ, ಪರವಾಗಿಲ್ಲ. ಇವಾಗ ಇದು ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಹಣ್ಣಾಗಬೇಕು, ಹಸಿ ಹಸಿ ಬರುತ್ತಿಲ್ಲ ಅಂದರೆ. ಆದಮೇಲೆ ಇದನ್ನು ಹಾಕ್ಕೊಂಬಿಡ್ಬೇಕು. ನೋಡಿ ಚೆನ್ನಾಗಿ ಇದು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡ್ಬಿಡ್ಬೇಕು ಎಣ್ಣೆಗೆ. ಎಷ್ಟು ಗಮ್ಮತ್ತಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಈ ಥರ ಕುದಿ ಬಂದಮೇಲೆ ಇವಾಗ ರುಬ್ಬಿಟ್ಟಿದ್ದೀರಲ್ಲ ಮಸಾಲ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಹದ ಬರೋ ತನಕ ಹಾಗಲಕಾಯಿದು ಇದು ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು. ಇದು ಬತ್ತ ತನಕ ನೀರೆಲ್ಲ ಬತ್ತೋಗ್ಬಿಡ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಟೇಸ್ಟ್ ನೋಡಿ, ಸೂಪರಾಗಿ ಬಂದು. ಇದು ನೀವು 1 ತಿಂಗಳ ತನಕನೂ ಇಟ್ಕೊಂಡ್ಬಿಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸ್ವಲ್ಪ ಬತ್ತಬೇಕಿದು ಚೆನ್ನಾಗೆ. ಈ ಥರ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇನ್ನೊಂದು 10 ನಿಮಿಷ ಬಿಟ್ಟರೆ ಹಾಗಲಕಾಯಿ ಗೊಜ್ಜು ಟೈಪ್ ಬರಬೇಕು, ಅದು ರೆಡಿ ಆಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿ ಕುದಿ